ಟು ಸ್ಟಾರ್ಟ್ ಸ್ಕಿಲ್ ಬೇಸ್ಡ್ ಬಿಸ್ನೆಸ್ ಅಂತ ನಮ್ಮ ಸ್ಕಿಲ್ ಏನೋ ಒಂದು ಇರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ನಾವು ಬಿಸ್ನೆಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಸುಮ್ಮನೆ ಕೂತ್ಕೊಂಡು ಬುಕ್ಕಲ್ಲಿ ಬರ್ಕೊಂಡ್ರೆ ಸಾಕು, ಮಿನಿಮಮ್ 10 ಸ್ಕಿಲ್ ಅಂತ ಇದ್ದೇ ಇರುತ್ತೆ. ಒಂದು ಕುಕ್ಕಿಂಗ್ ಮಾಡೋದು ಕೂಡ ಒಂದು ಸ್ಕಿಲ್ಲೇನೆ, ಒಂದು ಡ್ರೈವಿಂಗ್ ಮಾಡೋದು ಸ್ಕಿಲ್ಲೇನೆ, ಪೇಂಟಿಂಗ್ ಮಾಡೋದು ಸ್ಕಿಲ್ಲೇನೆ, ಪಬ್ಲಿಕ್ ಸ್ಪೀಕಿಂಗು ಕೂಡ ಸ್ಕಿಲ್. ಈ ರೀತಿ ಎಷ್ಟೊಂದು ಸ್ಕಿಲ್ಗಳಿರುತ್ತೆ. ಸೊ ಪ್ರತಿಯೊಬ್ಬರ ಹತ್ರ ಕೂಡ ಸ್ಕಿಲ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಸ್ಕಿಲ್ಗಳನ್ನ ಮುಖಾಂತರ ಯಾವ ರೀತಿಯಾಗಿ ನಾವು ಇವತ್ತಿನ ಪ್ರಪಂಚದಲ್ಲಿ ನಾವು ಬಿಸ್ನೆಸ್ನ ಮಾಡ್ಕೋಬಹುದು, ಲೋ ಇನ್ವೆಸ್ಟ್ಮೆಂಟು ಅಥವಾ ಇನ್ವೆಸ್ಟ್ಮೆಂಟೇ ಇಲ್ದಿರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಕೈಗಾರಿಕಾ ಕ್ರಾಂತಿ ಬರುವಾಗ ಏನಾಯ್ತು, ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಮುಖಾಂತರ ಪ್ರೊಡಕ್ಷನ್ಗಳನ್ನ ಮಾಡಿ ಒಂದು ಕೈಗಾರಿಕೆಗಳ ಮುಖಾಂತರ ಬಿಸ್ನೆಸ್ನ ಮಾಡಕ್ ಶುರು ಮಾಡಿದ್ರು. ನೆಕ್ಸ್ಟ್ ಜನರೇಷನ್ ಅಲ್ಲಿ ಬಂದು ಇಂಟರ್ನೆಟ್ ಕ್ರಾಂತಿ ಅಂತ ಹೇಳ್ಬೋದು. ಇಂಟರ್ನೆಟ್ ಕ್ರಾಂತಿನಲ್ಲಿ ಟೆಕ್ನಾಲಜಿ, ನಾಲೆಡ್ಜ್ ಪ್ರತಿಯೊಬ್ಬರಿಗೂ ಕೂಡ. ಸೊ ಇದು ಒಂದು ಯುಗ. ನೆಕ್ಸ್ಟ್ ಫ್ಯೂಚರ್ ಏನಿದೆ, ಮುಂದೆ ಬರ್ತಾ ಇರೋ ಜನರೇಷನ್, ಇದು ನಾಲೆಡ್ಜ್ ಜಿನಿತ್ ಏಜ್ ಅಂತ ಕರೀತಾರೆ. ಸೊ ನಾಲೆಡ್ಜ್ ಜಿನಿತ್ ಏಜ್ ಅಪ್ಪ ಅಂತ ಏನಂತ ಹೇಳಿದ್ರೆ, ಏನೇ ಒಂದು ಹೊಸದಾಗಿ ಕಲಿಬೇಕು ಮಾಡಬೇಕು ಅಂತ ಹೇಳಿದ್ರೆ ಕೇವಲ ನಿಮ್ಮ ಒಂದು ಮೊಬೈಲ್ನಿಂದ ನೀವು ಕೂತ್ಕೊಂಡು ವಿದ್ಯೆನ ಕಲಿಬಹುದು, ಮತ್ತೆ ಇನ್ನೂ ತುಂಬಾ ಜನಕ್ಕೆ ಅದನ್ನ ಹೇಳು ಕೂಡ ಕೊಡ್ಬೋದು. ಸೊ ಇದನ್ನ ಉಪಯೋಗಿಸ್ಕೊಂಡು ಇವಾಗ ತುಂಬಾ ಜನ ಹಣನ ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಇವಾಗ ಯೂಟ್ಯೂಬ್ ಚಾನಲ್ನ ನೋಡಿಸ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರವಾಗಿ ಯೂಟ್ಯೂಬ್ ಇಂದ ನನಗೆ ಎರಡನೇ ರೀತಿಯಾದಂತಹ ಆದಾಯದ ಮೂಲ ಬರ್ತಾ ಇದೆ. ಸೊ ಇದು ಹೆಂಗೆ ಉತ್ಪತ್ತಿ ಆಯಿತು? ಮೊದಲು ಈ ರೀತಿ ಆಪ್ಷನ್ಸ್ ಏನೂ ಇರಲಿಲ್ಲ. ಮೊದಲು ಎಲ್ಲರೂ ಒಂದು ಫ್ಯಾಕ್ಟ್ರಿನಲ್ಲಿ ಹೋಗಿ ಕೆಲಸ ಮಾಡಬೇಕಾಗಿತ್ತು, ಇಲ್ಲ ನಾವೇ ಒಂದು ಲಕ್ಷಾಂತರ ರೂಪಾಯಿ ಬಂಡವಾಳನ ತಗೊಬಂದು ಹಾಕ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೋ ಅಥವಾ ಯಾವುದೋ ಒಂದು ಅಂಗಡಿನೋ ಏನಾದ್ರು ಒಂದು ಮಾಡಬೇಕಾಗಿತ್ತು. ಆ ರೀತಿ ತುಂಬ ಲಿಮಿಟೆಡ್ ಆಪರ್ಚುನಿಟೀಸ್ ಇತ್ತು. ಪ್ರತಿಯೊಬ್ಬರು ಬಿಸ್ನೆಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಅವಾಗ. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹತ್ರನೂ ಒಂದು ಮೊಬೈಲ್ ಕ್ರಾಂತಿ ಅನ್ನೋದಿದೆ. ಈ ಮೊಬೈಲ್ನಲ್ಲೇ ನೀವು ಹಣ ಸಂಪಾದನೆ ಮಾಡುವಂತಹ, ಆನ್ಲೈನಲ್ಲೇ ಹಣ ಸಂಪಾದನೆ ಮಾಡುವಂತಹ ತುಂಬಾನೇ ದಾರಿಗಳಿದೆ. ಅದರಲ್ಲಿ ಒಂದು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬರ್ತಾ ಇರೋದು ಸ್ಕಿಲ್ ಬೇಸ್. ನಿಮಗೆ ಒಂದು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡಕ್ಕೆ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ಕುಕ್ಕಿಂಗ್ ಮಾಡಕ್ಕೆ ಬರೋದನ್ನ ನೀವು ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಮುಖಾಂತರ, ಫೇಸ್ಬುಕ್ ವಿಡಿಯೋಗಳ ಮುಖಾಂತರ ವೀಕ್ಷಕರಿಗೆ ಹೇಳ್ಕೊಡೋದು. ಅವರಿಗೆ ಹೇಳ್ಕೊಡ್ತಾ ಹೋದಂಗೆ ನಿಮಗೆ ವ್ಯೂಸ್ಗಳು ಎಷ್ಟು ವ್ಯೂಸ್ ಬರುತ್ತೆ, ಅಷ್ಟು ವ್ಯೂಸ್ಗೆ ನಿಮಗೆ ಹಣ ಸಂಪಾದನೆ ಆಗುತ್ತೆ. ಇದು ಒಂದು ಸಿಂಪಲ್ ಒಂದು ಉದಾಹರಣೆ.